Next. ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವ್ಲಾಗ್. ಇವತ್ತು ನಾವು ವಾಪಸ್ ಮತ್ತು ಬೈಲೊಂಗಲ್ಗೆ ಬಂದಿದ್ದು ನೋಡ್ರಿ. ಇದೇ ನೋಡತ್ರಿ ನಮ್ಮ ನಯನಗರ್ ಹೊಳಿ ಲಾಸ್ಟ್ ಟೈಮು ತೋರಿಸಿದ್ನಿ. ಸೊ ಸ್ವಲ್ಪ ವಿಡಿಯೋ ಪೋಸ್ಟ್ ಮಾಡೋದು ಲೇಟ್ ಆಯಿತು. ಸೊ ಆಗಸ್ಟ್ 15ಗೆ ನಮ್ಮ ಮಮ್ಮಿ ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ಇವತ್ತು ಮನೆಗೆ ಬಂದೀನಿ. ಇವಾಗ ಮನೆಗೆ ರೀಚ್ ಆಗನಿ ಮಮ್ಮಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ನಿ. ಲಾಸ್ಟ್ ಟೈಮ್ ಸರ್ಪ್ರೈಸ್ ಆಗಿರಲಿಲ್ಲ ಅಂತ ಇಷ್ಟು ಸರ್ಪ್ರೈಸ್ ಕೊಡೋಕೆ ಬಂದಿದ್ನಿ. ಸೊ ಈಗ ನೋಡಾಕತ್ತೀರಿ ನಮ್ಮ ಮನೆಗೆ ಹೊಂಟೀನಿ. ಮಮ್ಮಿ ನೋಡ್ರಿ ಮಸ್ತ್ ರಂಗೋಲಿ ತೆಗ್ದಾರ ಆಗಸ್ಟ್ 15ಗೆ ಅಂತ ಹೇಳಿ. ಆಮೇಲೆ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಜೋರು ಮಾಡಬೇಕಂತ ನಾನು ಫುಲ್ ಜೋಶ್ನಾಗ ಬಂದಿದ್ನಿ ಇವತ್ತು. ಹಲೋ ಮಮ್ಮಿ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಪಿ. ಪ್ಲೀಸ್ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಮಮ್ಮಿ. ಥ್ಯಾಂಕ್ ಯು ಪಿ. ಇವತ್ತೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಮಾಡಕತ್ತೀವಿ. ಪ್ಲಸ್ ಮಮ್ಮಿ ಬರ್ತಡೇ ಫುಲ್ ಡಬಲ್ ಧಮಾಕ ಐತಿ ಇವತ್ತು. ಇವತ್ತು ಮನ್ಯಾಗ ಪೂಜಾ ಪ್ಲಸ್ 15th ಆಗಸ್ಟ್ ಅಂತ ಹೇಳಿ ಮಮ್ಮಿ ಬ್ಯಾಚಸ್ ತಂದಿದ್ರು. ಆಮೇಲೆ ಪೂಜಾನು ರೆಡಿ ಮಾಡಿದ್ರು. ಈ ಬ್ಯಾಚಸ್ ಮಂದಿಗೆಲ್ಲ ಕೊಡ್ಬೇಕಂತಂದಿದ್ರು. ಮಮ್ಮಿ ಅದು ಫುಲ್ ಖುಷಿಯಾಗಿ ಚಂದ ರೆಡಿ ಆಗಿದ್ರು ನೋಡ್ರಿ, ಹೀರೋಯಿನ್ ಗತೆ ಇವತ್ತು. ಸೊ ಕೇಸರಿ ಬಿಳಿ ಹಸಿರು ಹಾಕೋಬೇಕಂತ ಹೇಳಿ ಮಾರ್ನಿಂಗ್ ಸೆಷನ್ ವೈಟ್ ಆಗಿತ್ತು ಇವತ್ತು. ಸೊ ವೈಟ್ ಡ್ರೆಸ್ಸಿಗೆ ಪೋಸ್ ಕೊಡಾಕತ್ತಿದ್ರು. ಹಂಗೆ ಅವ್ರು ಎಲ್ಲೋ ಫ್ಲವರ್ ಶೋ ಆಫ್ ಮಾಡಾಕತ್ತಿದ್ರು. ಹಂಗೆ ಮಮ್ಮಿ ಕರೆದು ಫಸ್ಟ್ ಬರ್ಡೇ ಕೇಕ್ನ ಕೇಳಮ್ಮ ಸೊಸೈಟಿದಾಗ ಸೆಲೆಬ್ರೇಟ್ ಮಾಡತ್ತಿದ್ರು. ಸೊ ಅಕ್ಕ ಕರೆದಿದ್ರು ಇವತ್ತು ಕೇಕ್ ಕಟ್ ಮಾಡೋಣ ಅಂತ ಹೇಳಿ. ಸೊ ಮಸ್ತ್ ಮಮ್ಮಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡೋದು. ಮಸ್ತ್ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಸ್ವೀಟ್ ಹಂಚಿ ಮತ್ತು ನಾವು ನೆಕ್ಸ್ಟ್ ಫೋಟೋಶೂಟ್ ಮಾಡ್ಕೊಂಡ್ವಿ. ಫೋಟೋಶೂಟ್ ಆದಮೇಲೆ ನಮ್ಮ ಮನೆ ಕೆಳಗನ್ನು ಮತ್ತೆ ಸೆಲೆಬ್ರೇಟ್ ಮಾಡಿದ್ರು ನಮ್ಮ ಹರ್ಬಲ್ ಲೈಫ್ದವರು. ಸೊ ಅವ್ರ ಜೊತೆ 2 ಫೋಟೋ ಶೂಟ್ ಮಾಡಿದ್ವಿ. ನೆಕ್ಸ್ಟ್ ಅಲ್ಲೂ ಸ್ವಲ್ಪ ಮಾತಾಡ್ಕೊಂಡು ಮಮ್ಮಿ ಸೆಲೆಬ್ರೇಟ್ ಮಾಡಿದ್ರು. ಅವರು ಸ್ವಲ್ಪ ಹಾರ್ದಿಕ ಶುಭಾಶಯಗಳನ್ನ ಹೇಳಿದರು. ನೆಕ್ಸ್ಟ್ ಮಮ್ಮಿ ಸ್ವಲ್ಪ ನನಗೆ ಕುಂದ ಶ್ರೀಖಂಡ್ ಎಲ್ಲ ತಂದಿದ್ರು. ಸೊ ಬರ್ಡೇ ಸ್ಪೆಷಲ್ 15th ಆಗಸ್ಟ್ ಸ್ಪೆಷಲ್ ಅಂತ ಹೇಳಿ ಮಸ್ತ್ ನಾಷ್ಟ ಮಾಡಿದೆ. ಇವತ್ತು ಮಮ್ಮಿಗೆ ಬರ್ಡೇ ಸ್ಪೆಷಲ್ ಕೊಡ್ಬೇಕಂತ ನಾನು ನಮ್ಮ ಎಕ್ಸ್ಪೋರ್ಟ್ ಬೇಕ್ರಿಗೆ ಬಂದಿದ್ದೀನಿ, ನಮ್ಮ ಬೈಲೊಂಗಲ್ ಎಕ್ಸ್ಪೋರ್ಟ್ ಬೇಕ್ರಿಗೆ. ಸೊ ಇದು ಫೇಮಸ್ ಬೇಕ್ರಿ ಐತಿ ನಮ್ಮ ಊರಾಗ. ಬಂದಿಲ್ಲಿ ನಾನು ಕೇಕ್ ತೊಗೊಂಡು ಮಸ್ತ್ ಪಾರ್ಸಲ್ 1 kg ತೊಗೊಂಡು ಇಲ್ಲಿ ಮಮ್ಮಿಗೆ ಬೊಕ್ಕೆ ತೊಗೋಬೇಕಂತ ಫ್ರೆಶ್ಶಾಗಿ ಮಾಡಿಸ್ಕೊಳಕ್ಕೆ ಬಂದಿದ್ದೆ. ಸೊ ನಮ್ಮ ಊರಾಗ ಫೇಮಸ್ ಐತಿ, ಇಲ್ಲಿ ಎಲ್ಲರಿಗೂ ಎಲ್ಲ ಬಂದು ಇಲ್ಲೇ ಬೊಕ್ಕೆ ತೊಗೋತಾರೆ. ಸೊ ಮಸ್ತ್ ಬೊಕ್ಕೆ ಮಾಡಿಕೊಟ್ಟಿರಿ ಅವರು. ಸೊ ಇಲ್ಲಿಂದ ಸ್ಪೆಷಲಾಗಿ ಮಾಡಿಸ್ಕೊಂಡು ಹೋದ್ನಿ ಮಮ್ಮಿಗೆ. ಸೊ ಇದು ಅವ್ರಿಗೆ ಭಾಳ ಖುಷಿ ಕೊಡ್ತೈತೆ ಅಂತ ಹೇಳಿ ಮನೆಗೆ ವಾಪಸ್ ಬಂದು ನೋಡಿ. ಅಷ್ಟೊತ್ತಿಗೆಲ್ಲ ಆಂಟಿಗಳು ಎಲ್ಲ ಬಂದಿದ್ದರು. ಸೊ ಇವತ್ತು ನಮ್ಮ ಮನ್ಯಾಗ ಸ್ಪೆಷಲ್ ಅಂದರೆ ಏನೈತಿ, ಬಸವ ಸಮಿತಿ ಮತ್ತು ಕದಳಿ ವೇದಿಕೆಯಿಂದ ಒಂದು ಪೂಜಾ ಅಂದರೆ ಬಿಸಿ ಕಾರ್ಯಕ್ರಮ ಇತ್ತು ಮಮ್ಮಿದು. ಅದಕ್ಕೆ ಕಿಟಿ ಪಾರ್ಟಿ ಅಂತ ನಾವು ಅಂತೀವಿ. ಸೊ ಇಲ್ಲೆಲ್ಲರಿಗೂ ಸರ್ಪ್ರೈಸ್ ಆಯಿತು, ಯಾಕಂದ್ರೆ ಯಾರಿಗೂ ಬರ್ಡೇ ಅಂತ ಗೊತ್ತಿರಲಿಲ್ಲ. ಸೊ ಬಿಸಿ ಪಾರ್ಟಿಗೆ ಅಂತ ಎಲ್ಲರೂ ಬಂದಿದ್ದರು. ಸೊ ಮೊದಲೆಲ್ಲ ಭಜನೆ ಅವ್ರದ್ದೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡೋಣ ಅಂತ ಹೇಳಿ ನಾನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ನಿ. ಸೊ ಮಮ್ಮಿಗೂ ಅದನ್ನ ಸರ್ಪ್ರೈಸ್ ಕೊಟ್ಟರೆ ಅಂತ ಅಂದ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಎಲ್ಲ ಮಮ್ಮಿ ಆಮೇಲೆ ಅವರೆಲ್ಲ ಕಲೀಗ್ಸ್ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಮಸ್ತ್ ಬಸವನದ ಮತ್ತು ಅಕ್ಕ ಮಹಾದೇವ ನೆನೆಸ್ಕೊತ ಅವ್ರನ್ನ ಸ್ವಲ್ಪ ವಚನ ಹಾಡಿ ಎಲ್ಲ ಮುಗಿಸಿದ್ವಿ. ನೆಕ್ಸ್ಟ್ ಮಮ್ಮಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಕೇಕ್ ಕಟ್ ಮಾಡಿಸಿದ್ವಿ, ನಾನು ತಂದಿದ್ದು ಬೊಕ್ಕೆ ಕೊಟ್ಟೆ. ಸೊ ಇದಾಗಿತ್ತು ನಂದು ಎಕ್ಸ್ಟ್ರೀಮ್ಲಿ ಫ್ಯಾಬ್ಯುಲಸ್ ಮೂಮೆಂಟ್ ಆಗಿತ್ತು. ಎಲ್ಲರಿಗೂ ಖುಷಿನೂ ಆಯಿತು. ಸೊ ಅವ್ರ ಫ್ರೆಂಡ್ಸು ಬಂದಿದ್ದರು, ಕಲೀಗ್ಸು ಬಂದಿದ್ದರು, ಎಲ್ಲರೂ ಆಗಿತ್ತು. ಬಿಸಿ ಪಾರ್ಟಿನೂ ಆಯಿತು, ಹಂಗೆ ನಮ್ದು ಕಿಟಿ ಪಾರ್ಟಿನೂ ಆಯಿತು, ಬರ್ಡೇ ಸೆಲೆಬ್ರೇಷನ್ ಆಯಿತು. ಹಂಗೆ ಇನ್ನೊಬ್ರದ್ದು ಆಂಟಿನ ಬರ್ಡೇ ಇತ್ತು, ಮುಗಿಸಿದ್ವಿ. ಎಲ್ಲರೂ ಫ್ಯಾಮಿಲಿ ಫೋಟೋ ಥರ ಎಲ್ಲದು ಗ್ರೂಪ್ ಫೋಟೋ ತಗೊಂಡ್ವಿ. ಎಲ್ಲರೂ ಫುಲ್ ಆಂಟಿಗಳು ಎನರ್ಜೆಟಿಕ್ ಆಗಿದ್ದು ರೀ. ಹಂಗೊಂದು ರೀಲ್ಸು ಮಾಡಿಬಿಟ್ರು. ಇದ್ರ ಬಿಹೈಂಡ್ ದ ಸೀನ್ ಭಾಳ ಭಾರಿ ಇತ್ತು. ಇವ್ರಿಗೆಲ್ಲ ಸಪೋರ್ಟಿವ್ ಮಾಡಿ ಸ್ವಲ್ಪ ನಿಲ್ಲಿಸಿ ಫುಲ್ ಗದ್ಲ ಮಾಡಕತ್ತಿದ್ರು. ಬಟ್ ಆದರೂ ಎನರ್ಜೆಟಿಕ್ ಆಗಿದ್ರಿ ಎಲ್ಲರೂ ಮಾಡೋಕೆ. ನಾ ಮುಂದೆ ಹೋಗ್ತೀನಿ ಕೇಸರಿ ಬಿಳಿ ಹೆಸರು ಮಾಡೋದೆಲ್ಲ ಐಡಿಯಾನ ಅವ್ರಾಗ ಕೊಡಕತ್ತಿದ್ರು. ಸೊ ಇವರೆಲ್ಲ ನೋಡಿದ್ರೆ ಸ್ವಲ್ಪ ಖುಷಿ ಆಕೈತಿ. ನಮ್ಮ ಜನ್ರೇಷನ್ಗಿಂತ ಇವ್ರ ಜನ್ರೇಷನ್ ಎಷ್ಟು ಮುಂದೆ ಫಾರ್ವರ್ಡ್ ಆಗಕತ್ತಾರ, ಎಷ್ಟು ಸಪೋರ್ಟಿವ್ ಆಗಿರ್ತಾರ ಮಮ್ಮಿಗಳು ಅಂತ ನೋಡಿ ಕಲಿಬೇಕಾಗೈತಿ. ವೈಟ್ ಅಲ್ಲಿಲ್ರಿ, ಆದ್ರಿ ಆರೆಂಜ್ ಆಂಟಿ ಅವ್ರ ಆಂಟಿ ವೈಟ್ ಬರ್ರಿ. ಸೊ ಮಮ್ಮಿ ಬರ್ಡೇಗೆ ಪಾರ್ಟಿ ಕೊಡಿಸಿದ್ರು. ನಾವು ಅಯ್ಯಪ್ಪ ಹೋಟೆಲ್ ಗ್ರ್ಯಾಂಡಿಗೆ ಬಂದಿದ್ವಿ ನಮ್ಮ ಊರಾಗಿಂದ. ಸೊ ಎಲ್ಲರೂ ಮಸ್ತ್ ಊಟ ಮಾಡಿದ್ವಿ. ಮಮ್ಮಿ ಊಟ ಹೇಳಿಸಿದ್ರಿ ಇವತ್ತು.
ಸೊ ಅಂದ್ಕೊಂಡ್ಕಿಂತ ಭಾಳ ಗ್ರ್ಯಾಂಡ್ ಆಯಿತು ಬರ್ಡೇ ಸೆಲೆಬ್ರೇಷನು. ಸೊ ಮಮ್ಮಿಗೂ ಖುಷಿ ಆಯಿತು, ನನಗೂ ಭಾಳ ಖುಷಿ ಆಯಿತು. ನೆಕ್ಸ್ಟ್ ರಿಟರ್ನ್ ಗಿಫ್ಟ್ ಅಥವಾ ಚಾಕ್ಲೇಟ್ ಥರ ಮಮ್ಮಿ ಎಲ್ಲರಿಗೂ ಚಿಕ್ಕದು ಕೊಡೋದು. ಸೊ ನೋಡ್ರಿ ಅಂಟಿಗಳೆಲ್ಲ ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಎಲ್ಲ ಕಾರ್ಯಕ್ರಮದಲ್ಲಿ. ನೆಕ್ಸ್ಟ್ ನಾನು ಥ್ಯಾಂಕ್ ಯು ಸೋನು, ಥ್ಯಾಂಕ್ ಯು ವೆರಿ ಮಚ್. ಇದು ಥ್ಯಾಂಕ್ ಯು. ಓಕೆ, ಅಂಡ್ ದಿಸ್ ಈಸ್ ಅ ಡ್ರೆಸ್ ಫಾರ್ ಯು. ಥ್ಯಾಂಕ್ ಯು ಗುಡ್ಡಿ, ಥ್ಯಾಂಕ್ ಯು. ತಗದ್ ನೋಡಿ ಡ್ರೆಸ್ ಹೆಂಗೈತಿ ನೋಡಿ. ಇದು ಗುಚ್ಚ ಚೆನ್ನಾಗೈತ, ಚೆನ್ನಾಗೈತೆ. ಅದಕ್ಕೆ ಭಾಳ ವೇಟ್ ಮಾಡಿ ಅಲ್ಲಿನ. ಹಾ, ಧನ್ಯವಾದಗಳು. ಚೀಸ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಹಾಂ, ಫೈನಲಿ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಒಂದು ಮಸ್ತ್ ವಾಕ್ ಬಂದಿದ್ವಿ. ಸೊ ನಮ್ಮ ಊರಾಗಿಂದ ಈ ಸೀನ್ ಹೆಂಗೆ ಬಿಡಕ್ಕೆ ಮರ್ತಿದ್ರಿ. ಸೊ ಇಲ್ಲಿ ಬಂದಾಗ ಹೋಗೋದೆ ಈ ಭಾರಿ ಸೀನ್ ನೋಡಕ್ಕೆ ಸಂಜೆಗೆ ವಾಕ್ ಬರೋದು. ಸೊ ನಾನು ಶ್ರೇಯಾ ಬೋಟಿಂಗ್ ಬಂದಿದ್ವಿ ಇಬ್ಬರು, ಭಾಳ ದಿವಸ ಆದ್ಮೇಲೆ. ಮತ್ತು ಸೊ ಅಕ್ಕಿ ಹೋಗಿಲ್ಲ ಅಲ್ಲೂ, ಸೊ ಇಬ್ಬರು ಬೋಟಿಂಗ್ ಬಂದಿದ್ವಿ. ಹಾಯ್ ಗಾಯ್ಸ್, ಇವತ್ತು ಆಗಸ್ಟ್ 15 ಅಂತ ನಾವು ಬೋಟಿಂಗ್ ಮಾಡಕ್ ಬಂದಿದ್ವಿ. ಮತ್ತೆ ವಾಪಸ್ ಮಮ್ಮಿ ಜೊತೆ ಬಂದಿದ್ದೆ ಲಾಸ್ಟ್ ಟೈಮ್. ಈ ಶ್ರೇಯಾನ್ ಕರ್ಕೊಂಡ್ ಬಂದಿನಿ. ಮತ್ತೆ ನಾನು ಅಕ್ಕಿ ಬೋಟ್ ಡೇಟಿಂಗ್ ಮಾಡಕತ್ತೀವಿ. ಬಟ್ ಸನ್ಸೆಟ್ ಎಲ್ಲ ಆಗ್ಬಿಟ್ಟೈತಿ, ಸ್ಟಾರ್ಟ್ ಮಾಡಿದ್ರು. ಸೊ ನೀವು ಅಲ್ಲಿ ನೋಡ್ಕೊಂಡ್ಬಿಡ್ರಿ ಸನ್ಸೆಟ್. ಅಲ್ಲಿ ಚಂದ ಪಶು ಕಾಣಕತ್ತಾರ, ಇಲ್ಲೆಲ್ಲ ಬಂದಿದಾರ. ಇಲ್ಲಿ ನೋಡ್ರಿ ನಮ್ದ ತ್ರಿಧ್ವಜ ಹಾರಾಕತೈತಿ. ಆಮೇಲೆ ಇಲ್ಲೆಲ್ಲ ಲೈಟ್ಸ್ ಆನ್ ಆಗ್ಯಾವ. ಏನ್ ಹೇಳ್ತಿ ಶ್ರೇಯಾ? ಏನಿಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಎಲ್ಲ ವಾಕ್ ಆದಮೇಲೆ ಮತ್ತು ನಮ್ಮ ಮನ್ಯಾಗ ಪೂಜಾ ಇತ್ತು ಅತ್ತಿ ಮನ್ಯಾಗ ಅಂತ ಹೇಳಿ ಬಂದ್ವಿ. ಸೊ ನೆಕ್ಸ್ಟ್ ಬ್ಯಾಟಿಂಗ್ ಕಾರ್ಯಕ್ರಮ ಇತ್ತು, ಮಸ್ತ್ ಊಟ ಮಾಡೋದಿತ್ತು ಇವತ್ತು. ಸೊ ಊಟಕ್ಕೆ ಹೋಳಿಗೆ ಎಲ್ಲ ಮಾಡಿಸಿದ್ರು, ಮಸ್ತ್ ಊಟ ಮಾಡಿದ್ವಿ ನಾನು ನಮ್ಮ ಕಸಿನ್ಸ್ ಎಲ್ಲ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ದಾಗ.